ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಹಸುರಿನ ಈ ಕಾಂಗ್ರೆಸ್ ಪಕ್ಷ ಸದಾಕಾಲ 100 ವರ್ಷ ಒಳ್ಳೆ 2028ಕ್ಕೆ ನಮ್ಮದೇ ಪಕ್ಷ ಎಂಬಂತೆ ಸಸಿಗೆ ನೀರೆರೆಯುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಸುನಿಲ್ ಗೌಡ ಪಾಟೀಲ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಲೋಣಿ ಅವರಿಗೆ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಸರ್ವಗಣ್ಯ ಸನ್ಮಾನ್ಯ ಶ್ರೀ ಸೋಮಣ್ಣ ದೇವಿಮರದವರಿಗೆ ಸತ್ಕಾರ ಸಮಾರಂಭ. ನಜೀರ್ ಪಟೇಲ್ ಗುಡ್ಡಾಲ, ನಜೀರ್ ಪಟೇಲ್ ಅವರು ಬಂದು ಅವರನ್ನು ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಮಾಜಿ ವಿಧಾನ ಪರಿಷತ್ ಸದಸ್ಯರು, ಹಾಲಿ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರು ಆಗಿರತಕ್ಕಂಥ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಸೋಮಣ್ಣ ದೇವಿಮರದವರಿಗೆ ಸಮಿತಿ ವತಿಯಿಂದ ಸತ್ಕಾರ ಸಮಾರಂಭ. ಮತ್ತು ಹೂವಿನೆಂಬರಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಇಂದಿನ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಸನ್ಮಾನ್ಯ ಶ್ರೀ ಗೋಟೇಲ್ ಅವರನ್ನ, ಪ್ರೇಮಾನಂದ್ ಗೋಟೇಲ್ ಅವರನ್ನ, ಇನ್ನೋರ್ವ ಹಿರಿಯರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು, KPCC ಸದಸ್ಯರು ಆದ ಸನ್ಮಾನ್ಯ ಶ್ರೀ ಸುರೇಶ್ ಅವ್ರಿಗೆ ಏನ್ ಮಾಡ್ಬೇಕಂತ ನಾನು ಆಮೇಲೆ ಹೇಳ್ತೀನಿ. ಈ 2002ರ ಪಟ್ಟಿಯಲ್ಲಿ ಹೆಸರಿದ್ರ ಅದು ಡೀಟೇಲ್ ತುಂಬಿದ್ರ ಏನು ಹೆಸರು ಕರೆಕ್ಷನ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಇಲ್ಲದೆ ಆದ್ರೆ ಆ ಡೀಟೇಲ್ ಅನ್ನ ತುಂಬಿಟ್ರ ಅದು ಒಂದು ಕೆಲಸ ಮುಗೀತು, ನಿಮ್ದು ಹೆಸರು ಸೇರ್ತೈತಿ. ಆದ್ರೆ ಒಂದು ವೇಳೆ ಅದು ಇರ್ಲಿಲ್ಲ ಅಂದ್ರ ಬಲಕ್ಕೆ ಹೋಗ್ರಿ, ನೆಕ್ಸ್ಟ್ ಹೋಗ್ರಿ. ನಿಮ್ದು ಏನಾದ್ರು ಆ 2002ರ ವೋಟರ್ ಲಿಸ್ಟ್ ಅಲ್ಲಿ ಇರ್ಲಿಲ್ಲ, ಗೊತ್ತಿಲ್ಲ ಅಂದ್ರೆ ಬಲಕ್ಕೆ ಹೋದ್ರ ನಿಮ್ಮ ತಂದೆ ಈ ಕಡೆ ಹೋಗ್ರಪ್ಪ, ಹಾ ಇಲ್ಲಿ ಬರ್ತದ, ಇಲ್ಲಿ ನಿಮ್ದಿಲ್ಲ, ನಿಮ್ ತಂದೆ, ನಿಮ್ ತಾಯಿ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ ಯಾರಾದ್ರೂ ಹೆಸರು ಇತ್ತಂದ್ರ ಅವ್ರ ಹೆಸರ, ಅವ್ರ ವೋಟರ್ ID ಡೀಟೇಲ್ ಅದನ್ನ ತುಂಬಬೇಕಾಗತ್ತೆ. ಈ ಕಡೆ ನಿಮ್ದು ಇರ್ಲಿಲ್ಲ ಅಂದ್ರ ಈ ಕಡೆ ಅವ್ರು ತುಂಬಬೇಕಾಗತ್ತೆ. ಇದನ್ನ ತುಂಬಿ ಇದನ್ನೆಲ್ಲ ಅವ್ರು ಬೂತ್ ಲೆವೆಲ್ ಆಫೀಸರ್ ಹತ್ರ ಇರುತ್ತೆ. MLA ಎಲೆಕ್ಷನ್ ಬರ್ತೈತಿ. MLA ಎಲೆಕ್ಷನ್ ಸಂಬಂಧ ಅಲ್ಲ, MLA ಎಲೆಕ್ಷನ್ 2 ವರ್ಷ ಈ ಕಾಲ ಗಿದ್ದಿದ್ದು ಏನಪ್ಪಾ ಅಂದ್ರೆ ನಮ್ಮ ಲೋಕಲ್ ಬಾಡೀಸ್, ಗ್ರಾಮ ಪಂಚಾಯತಿ ಇಲೆಕ್ಷನ್ ಬರ್ತಾವೆ, ತಾಲೂಕ್ ಪಂಚಾಯತಿ ಬರ್ತಾವ, ಜಿಲ್ಲಾ ಪಂಚಾಯತಿ ಬರ್ತಾವ, ಪಟ್ಟಣ ಪಂಚಾಯತಿ ಬರ್ತಾವ, ಪುರಸಭೆ ಬರ್ತಾವ, ಕಾರ್ಪೊರೇಷನ್ ಬರ್ತಾವ. ಇವೆಲ್ಲ ಎಲೆಕ್ಷನ್ ನಾವು ತಯಾರಿ ಮಾಡ್ಬೇಕಂದ್ರೆ ನೀವೆಲ್ಲರೂ ಕೂಡಿ ಮೊದಲ ಇದನ್ನ ನಾವು ಸರಿಯಾಗಿ ಫಾರ್ಮ್ ತುಂಬುವುದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತಾರೆ. ಡಿಟೇಲ್ ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ನಮ್ಮ ಕಾಂತಾನಾಯಕ್ ಮೇಡಮ್ ಅವರು ಅದ್ರ ಬಗ್ಗೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಷ್ಟೇ ನಾವು ಪ್ರತಿಯೊಬ್ಬರು ಮನ್ಸಾರೆ ಸುಮ್ಮಿಗೆ ಏನಾಗ್ತೈತಪ್ಪ ಅಂದ್ರೆ ಕರೆದಾಗ ಮಾಡೋದು ಅರ್ಧ ಮಾಡೋದಲ್ಲ, ಮಾಡಿದ್ರೆ ಇದು ಪಕ್ಕಾ ಪೂರ್ಣ ಮಾಡುವಂತ ಜವಾಬ್ದಾರಿ ಹೊತ್ತವ್ರು ಮಾತ್ರ ಮಾಡಿ. ಇಲ್ಲಪ್ಪ ಸುಮ್ಮನೆ ಕೆಲವೊಬ್ರು ಫಾರ್ಮ್ ತಗೊಂಡೋಗಿ ಮನೆಗೆ ಇಟ್ಕೊಂಡು ಕೂತ್ರೆ ಅದು ನಿಮ್ಮಿಂದ ನೀವು ತಪ್ಪು ಮಾಡಿದ್ರಿ ನಿಮ್ ಯಾರಿಗೋ ಹೊರತು ಬೀಳ್ತದೆ. ಸೊ ದಯಮಾಡಿ ಅಂತ ಮಾಡಬೇಡ್ರಿ. ಯಾಕಂದ್ರೆ ದೇವ್ರ ಕುರಿಯಲ್ಲಿ ನಮಗ ಕಾಂಗ್ರೆಸ್ ಪಕ್ಷಕ್ಕ ಇಲ್ಲಿ ನಮ್ಮ ಶಾಸಕರಿಲ್ಲ, ಇರ್ಲಾರ್ದ ಕಾರಣಕ್ಕ 2 ವರ್ಷ ಹಿಂದೆನೆ ನಮಗ ನಮ್ಮ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಸಾಹೇಬರು ಅವಾಗ ನಾವೆಲ್ಲ ಒಂದ್ 8-9 ಮಂದಿ ಒಂದು ಕಮಿಟಿ ಮಾಡಿದ್ವಿ. ನಾನು ಹಿಡ್ಕೊಂಡು ಅವಾಗ ನಮ್ಮ ಪ್ರಭುಗೌಡರು, ದೊಡ್ಡಮನಿ ಅವರು, ಛಾಯಾಗಳು ವಕೀಲರು, ಉತ್ತತಿ ಬಾಯಿ ಅವರು, 8 ಮಂದಿ ಎಲ್ಲ, ಮತ್ತ ನಮ್ಮ ಯಾಳಿಗೆ ಅವರು, BS ಪಾಟೀಲ್ ಯಾಳಿಗೆ ಅವರು, ಬ್ಲಾಕ್ ಅಧ್ಯಕ್ಷ ಎಲ್ಲರೂ ಸೇರಿ ಒಂದು ಕಮಿಟಿಯನ್ನು ಮಾಡಿದ್ರು 2 ವರ್ಷದಿಂದ ಮಾಡಿ. ಈಗ ಏನೇ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದ್ರೆ ನೀವೆಲ್ಲರೂ ಕೂಡಿ ಅವ್ರನ್ನ ಅದು ಸರಿಪಡಿಸ್ಬೇಕು, ಅಲ್ಲಿ ಕೆಲಸ ಮಾಡಬೇಕು. ಪ್ರತಿಯೊಂದಕ್ಕೂ ನೀವು ಅವ್ರಿಗೆ ಏನಂತಾರ ಸಮಸ್ಯೆ ಬಂದಾಗ ನೀವು ಇರ್ಬೇಕು ಅನ್ನೋ ಮಾತನ್ನ ನಮ್ಮ ಆಗಿನ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರವಾಗ ಮಾರ್ಗದರ್ಶನ ಮಾಡಿ ನಮ್ಮ ಕಮಿಟಿ ಮಾಡಿಕೊಟ್ಟಿದ್ರು. ಸುಣಗಾರ್ ಈಗ ಅನೇಕ 8-10 ಮಂದಿನ ಕಮಿಟಿ ಮಾಡಿದ್ರು. ಸೊ ಆ ಕಮಿಟಿ ಮೂಲಕ ಕೆಲಸ ಮಾಡಿ ನಮಗೆ ಬರೋದಾಗಿದ್ದಿಲ್ಲ. ಲಾಸ್ಟ್ ಮೀಟಿಂಗ್ ಮಾಡಿದ್ದು ಅಲ್ಲಿ ದೇವರ ಕುರಿಗಳು ಒಂದು ಮೀಟಿಂಗ್ ಮಾಡಿ ನಮ್ಮ ಕಾರ್ಯಕರ್ತರ ಬಗ್ಗೆ ಎಲ್ಲ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳಿ. ಈ ಬಿಜಾಪುರದಾಗೂ ನಮ್ಮ ಶಾಸಕರಿಲ್ಲ, ಇಲ್ಲಿ ಶಾಸಕರಿಲ್ಲ. ಸೊ ಬಿಜಾಪುರದಾಗೂ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ನಮ್ಮ ಅಮೀನ್ ಮುಶ್ರೀಫ್ ಅವ್ರಿಗೆ ಬೇಕಾದಂತ ಕೆಲಸಗಳಲ್ಲಿ ಏನೇ ಇದ್ರು ಅಲ್ಲಿ ಪ್ರತಿಯೊಂದು ಕಾರ್ಪೊರೇಷನ್ ಇಲೆಕ್ಷನ್ ಇಟ್ಕೊಂಡು ಪ್ರತಿಯೊಂದು ಇಲೆಕ್ಷನ್ ನಾವು ಕಪಾಲ್ ಅವರಿಗೆ ಅವರು ನಾವೆಲ್ಲ ಸೇರಿ ಒಂದು 8-10 ಮಂದಿ ಅಲ್ಲಿನೂ ಕೂಡ ಎಲ್ಲೇ ನಮ್ಮ ಶಾಸಕರು, ಯಾಕಂದ್ರೆ MLC ಇರೋದ್ರಿಂದ 2 ಜಿಲ್ಲಾ ಸಂಬಂಧಪಡ್ತದೆ ನನಗೆ 15 ವಿಧಾನಸಭಾ ಮತಕ್ಷೇತ್ರ. ಸೊ ಎಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರಿಲ್ಲ ಅಲ್ಲಿ ನಮ್ಮ ಕಾರ್ಯಕರ್ತರ ಕೆಲಸ
ಉದ್ದೇಶದಿಂದ ನಾವು ಕೆಲಸ ಮಾಡಕತ್ತೀವಿ. ನಾವೆಲ್ಲ ಸೇರ್ ಮಾಡ್ತೀವಿ. ಅದಕ್ಕೆ ಇದನ್ನ ಸರಿಯಾಗಿ ಏನಪ್ಪಾ ಅಂದ್ರೆ ಇದು SIR ಅಂದ್ರೆ ಬಹಳ ಮಂದಿ SIR ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. SIR ಅಂದ್ರೆ ಏನಿರ್ಬೋದು ಕೆಲವರಿಗೆ ಮಾತ್ರ ಮಾಹಿತಿ ಇರ್ಬೋದು, ಅದ್ರ ಬಗ್ಗೆ ಡೀಟೇಲ್ ಹೇಳ್ತಾರೆ. ಇದು ಮತದಾರ ಪಟ್ಟಿ ಪರಿಷ್ಕರಣೆ ಅಂದ್ರೆ ಏನದ, ಯಾವ ಓಟ್ ಬಿಟ್ಟು ಹೋಗ್ಲಾರ್ದ ನೋಡ್ಕೋಬೇಕು. ಎಷ್ಟೋ ಮಂದಿ ದುಡ್ಯಾಕ್ ಹೋಗಿರ್ತಾರ, ಮಹಾರಾಷ್ಟ್ರಕ್ಕೆ ಹೋಗಿರ್ತಾರ, ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರ, ಅಥವಾ ದಿನಗೂಲಿ ಕೆಲಸ ಮಾಡೋರಿಗೆ ಏನ್ ಮಾಡ್ತಾರೆ, ನಾಳೆ ಅಪ್ಲಿಕೇಶನ್ ತುಂಬ ಹೊತ್ನಾಗ ಅವ್ರು ಮುಂಜಾನೆ ಒಬ್ಬೊಬ್ರು 8-9 ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ರಾತ್ರಿ 9-10 ಗಂಟೆಗೆ ವಾಪಸ್ ಮನೆಗೆ ಬರ್ತಾರೆ. ಸೊ ಅಂಥವ್ರಿಗೆ ನೀವು ಹೋದಾಗ ಅವ್ರ ಮನೆಗೆ ಸಿಗುದಿಲ್ಲ, ಅವು ಉಳಿದು ಬಿಡ್ತಾವ. ಒಮ್ಮೆ ಅವ್ರು ಇಲೆಕ್ಷನ್ ಟೈಮ್ನಾಗ ವೋಟಿಂಗ್ ಟೈಮ್ನಾಗ ಬಂದು ವೋಟ್ ಹಾಕಕ್ಕೆ ಹೋಗಿ ನೋಡಿದ್ರೆ ವೋಟರ್ ಲಿಸ್ಟ್ನಾಗ ಅವ್ರ ಹೆಸರು ಇರುವುದಿಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ, ನಮ್ಮ ಓಟ್ ತೆಗ್ದಾರಿ ನಮ್ಮ ಓಟ್ ತೆಗ್ದಾರಿ ಅಂತ ಓಡಾಡ್ತೀವಿ. ತಪ್ಪು ನಮ್ಮ ಕಡೆ ಇರುತ್ತೆ. ಇಂಥವು ಎಷ್ಟೋ ಆಗ್ಯಾವ. ಯಾಕಂದ್ರೆ ಕೆಲವರೆಲ್ಲ ನಮ್ಮ ಬಿಜಾಪುರದಾಗ ಬಹಳಷ್ಟು ಮಂದಿ ಇವತ್ತು ಮಹಾರಾಷ್ಟ್ರಕ್ಕೆ ದುಡ್ಯಾಕ್ ಹೋಗ್ಯಾರ, ಗೋವಾಕ್ಕೆ ದುಡ್ಯಾಕ್ ಹೋಗ್ಯಾರ. ಅವ್ರು ಅಲ್ಲೇ ಅದಾರ ವೋಟಿಂಗ್. ಎಲೆಕ್ಷನ್ ಬಂದಾಗ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ನಾವು ಪ್ರಚಾರಕ್ಕೆ ಹೋಗ್ಯವಲ್ಲಿ ನಂದು ಫೋಟೋ ಹಾಕಿ ಬಿಟ್ಟು ಎಲ್ಲ ಮಾಡಿ ಹೆಸರು ನೋಡಿರ್ಬೇಕು ನೀವು. ಏನಿಲ್ಲ, ಅದು ಮೊಬೈಲ್ನಾಗ ಹಾಕ್ಯಾರ ಗೌಡ್ರ. ಇದು ಒಂದು ಪತ್ರಿಕೆ ಒಳಗೆ ವಾರ್ತಾ ಇಲಾಖೆ ಒಳಗೆ ರಿಜಿಸ್ಟ್ರೇಷನ್ ಆಗ್ಯದ ಅಂತರ್ವಾಡಿ ಅಂತ ಪತ್ರಿಕೆ ಒಳಗೆ ಬಂದದ. ಯಾಕಂದ್ರೆ ಮತ್ತೆ ಮೊಬೈಲ್ನಾಗ ಬಂದ್ರೆ ಇದು ಮಾಡ್ತಿದ್ದಿಲ್ಲ ಯಾವುದು ರೊಕ್ಕ ಕೊಟ್ಟು ಆನಂದ್ ಗೌಡ್ರ ಹಾಕಿ ಜಾಡ ತಕ್ಕೋತೇವ್ ನಾವು. MLA ಅಂತ ಕ್ಯಾಂಡಿಡೇಟ್ ಹಾಕೋತೇವ್ ನಾವು. ಪಕ್ಷ ಸಂಘಟನೆ ಮಾಡಿದ್ರೆ ಪಕ್ಷದ ಕ್ಯಾಂಡಿಡೇಟ್ ಇದು ಇಲ್ಲಿ 7-8 ಮಂದಿ ಆಕಾಂಕ್ಷಿಗಳಿದ್ರು. ಆನಂದ್ ಅವ್ರ ಅದಾರ, ಸುಳ್ಗಾರ್ ಅವ್ರ ಅದಾರ, ಪ್ರಭು ಅವ್ರ ಅದಾರ, ನಮ್ಮ BL ಮುತ್ತತ್ತಿ ಮೇಡಮ್ ಅದಾರ, ಕಳಿವ್ ಮನಿಯವ್ರ ಮೇಡಮ್ ಅವ್ರು ಕೇಳಿದ್ರು. ಆಮೇಲೆ ಸಾಹೇಬ್ರು ವಕೀಲರು, ಯಾಳಗಿ ಸಾಹೇಬ್ರು, ಯಾಳಗಿ ಆಲ್ರೆಡಿ ಡಿಫಿಟೆಡ್ ಕ್ಯಾಂಡಿಡೇಟ್. ಇವೆಲ್ಲ ನಡುವೆ ಏನಾಗತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಗೊಂದಲ ಆಗತ್ತೆ. ಈಗ ನಮ್ಮ ಪಕ್ಷ ಅಧಿಕಾರ ಸರ್ಕಾರ ಇದು ಈಗ ಕಾಂಗ್ರೆಸ್ ಸರ್ಕಾರ ಐತಿ ರಾಜ್ಯದಾಗ. ಇಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೆ ಇದೊಂದು ಯೂನಿಟಿ ಇರ್ಲಿಲ್ಲ, ಒಬ್ರೊಂದು ಆಗಕತ್ತ ಕೂಡಲೇ DK ಶಿವಕುಮಾರ್ ಅವರು ಅವಾಗ ಅಧ್ಯಕ್ಷರು ಎಲ್ಲಾರು ಕರೆದು ಕಮಿಟಿ ಮಾಡಿದ್ರು. ಕಮಿಟಿ ಮಾಡಿ ಆ ಕಮಿಟಿ ನಾ ಆಸ್ ಎನ್ MLC ನನಗೂ ಕೂಡ ಆ ಕಮಿಟಿ ಒಳಗೆ, ಯಾಕಂದ್ರೆ ಅಲ್ಲೊಳ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ಹೇಳಿ ನನಗೂ ಆ ಕಮಿಟಿಯಾಗ ಹಾಕಿ ಇವನ್ನೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಲ್ಲಿ ನಮ್ಮ ಪಕ್ಷದ ಶಾಸಕರು ಇಲ್ಲ, ಅಲ್ಲಿ ನೀವು ಆಸ್ ಎ MLC ಅಂದ್ರೆ ಪ್ರೋಟೋಕಾಲ್ದಾಗ ಬರ್ತೀನಿ ನಾನು, ಏನೋ ಕೆಲಸ ಮಾಡ್ಬೋದು, ಎಲ್ಲರೂ ಕರ್ಕೊಂಡು ನೀವು ಕೆಲಸ ಮಾಡಿರೋದು. ಹಿಂದಿದ್ದು 8 ವರ್ಷ ಇದ್ರಿ, 2 ವರ್ಷ ಹಿಂದೆ ಆಗಿದ್ದು. ನಾನೇ ಬಂದಿಲ್ಲ, ನಾನೇ ತಡ ಆಗಿ ಬಂದಿನಿ. ಅಲ್ಲಿ ನಿಮ್ಗೆ ಕೇಳಿದ್ರಲ್ಲ, ಇದು ಅವ್ರು ಸರ್ 2 ವರ್ಷ ಹಿಂದೆ ನಮ್ದೆಲ್ಲರದು ಕಮಿಟಿ ಮಾಡಿ ನಮ್ದು ನೀವೆಲ್ಲ ಹೋಗ್ರಿ, ಅಲ್ಲಿ ಏನೇ ಇದ್ರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಾರ್ದು ಜವಾಬ್ದಾರಿ ನೀವು ತಗೋರಿ, ಅವ್ರು ಕೆಲಸ ಮಾಡಿ. ಯಾಕಂದ್ರೆ ನಮ್ಮ ಶಾಸಕರು ನಮ್ಮವ್ರು ಇಲ್ಲ ಅಲ್ಲಿ. ಸೊ ಆ ಜವಾಬ್ದಾರಿ ತಗೋರಿ, ನಮ್ಮ ಮೇಲೆ ಜವಾಬ್ದಾರಿ ಹಾಕಾರ ನನಗೆ ಬರಕ್ ಆಗಿದ್ದಿಲ್ಲ. ಸೊ ಅವಾಗ ನಡುವಂತ ಏನಂದ್ರು, ಕಾರ್ಯಕರ್ತರಿಗೆ ಇನ್ನು ಮುಂದೆ ಬರುವಂತ ಗ್ರಾಮ ಪಂಚಾಯತಿ ಬರ್ತಾವ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬರ್ಬೋದು. ಸೊ ಅದಕ್ಕೆ ಅಟ್ಲೀಸ್ಟ್ ನಾವೆಲ್ಲ ಮಾಡೋಣ ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿದ್ವಿ. ಎಲ್ಲರೂ ಪಕ್ಷ ಸಂಘಟನೆ ಮಾಡ್ತಾರೆ. ಆದ್ರೆ ನಮ್ಮ ಮತಕ್ಷೇತ್ರದವ್ರಿಗೆ ಈ ಕ್ಯಾಂಡಿಡೇಟ್ ಮಾಡಂಗಿಲ್ಲ, ಬೇರೆದವ್ರು ಮಾಡ್ತಾರೆ. ಸರ್, ಈಗ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸುನಿಲ್ ಗೌಡ್ರು 2028 ದೇವರಪುರಿ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿ ಅಂತ ನನ್ನ ಹೆಸರು ಹಿಂದೆ ಬಿಜಾಪುರ ಸಿಟಿ ಅಂತ ಹೇಳ್ತಿದ್ರು. ಯಾರು ವಾಟ್ಸ್ಆಪ್ ನಾಗ ಬಿಡ್ತಾರ, ಮಾತು ಹೇಳ್ತೀನಿ. ಪತ್ರಿಕೆ ಒಳಗೆ ಬಂದ್ರೆ ಅದನ್ನ ತೀರ್ಮಾನ ಮಾಡೋರು ಪಕ್ಷದವರು. ಅದು ಈಗ ಇಲ್ಲಿನೂ 8-10 ಮಂದಿ ಇಲ್ಲಿ ಲೋಕಲ್ ಅದಾರ. ಈ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಇಲ್ಲಿವರೆಗೆ ಅದು ಯಾರು ನಮ್ಮ ಕುದುರೆ ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಪ್ರಭು ಡಾಕ್ಟರ್ ಅದಾರ, ಇವರು ಸುಮಾರು 10-15 ವರ್ಷದಿಂದ ಕ್ಷೇತ್ರದ ಪ್ರತಿಯೊಂದು ಲಾಸ್ಟ್ ಟೈಮ್ ಅವರು ಪ್ರಬಲ ಆಕಾಂಕ್ಷಿ. ಇದಕ್ಕೆ ಈ ಸರಿ ಹಣನೂ ಖರ್ಚು ಮಾಡ್ಯಾರ, ಗುಣನೂ ಖರ್ಚು ಮಾಡ್ಯಾರ, ಎಲ್ಲ ಕೂಡಿ ಅವಾಗ ಇವ್ರದ್ದು ಆನಂದ್ ಅವ್ರು ಬಂದಾಗ ನಾವು ಎಲ್ಲ ಆನಂದ್ ಅವ್ರು ಕೊಡತ್ತೆ ಹೇಳಿದ್ರು, ಅವ್ರದೇ ರೆಕಮೆಂಡ್ ಮಾಡಿ ಪ್ರಯತ್ನ ಮಾಡಿದ್ವಿ. ಸೊ ಈಗ ಬೆಳಗ್ಗೆ ಅಂದ್ರೆ ಸುಮ್ ಚರ್ಚೆ ನಡೆದಿತ್ತಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಳಗ, ಇಲ್ರಿ ಡಾಕ್ಟರ್ ಓಡಾಡ್ತಿದ್ರು, ಆನಂದ್ ಗೌಡ್ರು ಓಡಾಡ್ತಿರೋ ಪೇಪರ್ ಇದ್ರ ಮೊಬೈಲ್ನಾಗ ಬೇರೆ ಹೆಸರು ಬರಕತ್ತದಲ್ರಿ. ನಮಗ್ ಕೇಳಿದ್ರು ಎಲ್ಲಿ ಈಗ SIR ಬಗ್ಗೆ ಮಾತಾಡೋಣ. ಹಂಗಲ್ಲ ನಾವು ಇದು ಕೇಳ್ಕೊಳ್ತೇವೆ, ಅದೇನ್ ಕೊನೆಯದಾಗಿ ಏನಿದೆ ಗೊತ್ತಲ್ರಿ, ಓಡಾಡಕತ್ತ ಚರ್ಚೆ ಆಗತ್ತ ನಿಮ್ಮ ಹೆಸರು ಅಂತೇಳಿ. ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡ್ರಿ, ನನ್ನ ಬಗ್ಗೆ ನನ್ನ ತಲೆಗಂತೂ ಏನಿಲ್ಲ.